ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸೋಮವಾರ. ವಾರ ಶುರು ಆಗ್ತಿದ್ದಾಗೆ ನಮ್ಗೆಲ್ಲ ಲೈಫ್ ಮೇಲೆ ಒಂಥರ ಬೇಜಾರು ಶುರುವಾಗುತ್ತೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಇತಿಹಾಸದ ಒಂದು ರೋಚಕ ಮತ್ತು ಮೋಟಿವೇಶನಲ್ ಕತೆ ಹೇಳ್ತೀನಿ. ಇದು ಕರೋಲಿ ಟಾಕಾಕ್ಸ್ ಅನ್ನೋ ಒಬ್ಬ ಅದ್ಭುತ ಶೂಟರ್ ಬದುಕು. 1930ರ ದಶಕದಲ್ಲಿ ಇವನೇ ಹಂಗೇರಿ ದೇಶದ ಬೆಸ್ಟ್ ಶೂಟರ್. ಇಡೀ ಜಗತ್ತು ಇವನೇ 1940ರ ಒಲಿಂಪಿಕ್ಸ್ನಲ್ಲಿ ಗೆಲ್ಲೋದು ಅಂತ ಫಿಕ್ಸ್ ಆಗಿತ್ತು. ಆದ್ರೆ 1938ರಲ್ಲಿ ಮಿಲಿಟರಿ ಟ್ರೈನಿಂಗ್ ಸಮಯದಲ್ಲಿ ಅವನ ಬಲಕೈನಲ್ಲಿ ಗ್ರೆನೇಡ್ ಸ್ಫೋಟವಾಯಿತು. ಶೂಟಿಂಗ್ ಮಾಡೋ ಕೈಯನ್ನೇ ಆತ ಕಳೆದುಕೊಂಡ. ನಾರ್ಮಲ್ ಆಗಿ ಯಾರೂ ಇದ್ರೂ ನನ್ ಲೈಫ್ ಮುಗೀತು ಅಂತ ಕುಳಿತುಕೊಳ್ತಿದ್ರು. ಆದ್ರೆ ಕರೋಲಿ ಹಂಗಲ್ಲ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ತಕ್ಷಣ ಗುಟ್ಟಾಗಿ ತನ್ನ ಎಡಗೈನಲ್ಲಿ ಶೂಟಿಂಗ್ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ. ತನ್ನ ಕೈ ಬಗ್ಗೆ ಯಾರಿಗೂ ಹೇಳಿಲ್ಲ. 1 ವರ್ಷದ ನಂತರ ಹಂಗೇರಿಯಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಆತ ಹೋದಾಗ ಎಲ್ಲರೂ ಅರೆ ಈತ ನಮ್ಮನ್ನ ಚಿಯಾ ಮಾಡೋಕೆ ಬಂದಿದ್ದಾನೆ ಅನ್ಕೊಂಡ್ರು. ಆದ್ರೆ ಕರೋಲಿ ಹೇಳಿದ್ದು ಒಂದೇ ಮಾತು, ನಾನ್ ನಿಮ್ಮನ್ನ ಎನ್ಕರೇಜ್ ಮಾಡೋಕೆ ಬಂದಿಲ್ಲ, ನಿಮ್ ಜೊತೆ ಕಾಂಪಿಟೇಟ್ ಮಾಡೋಕೆ ಬಂದಿದ್ದೀನಿ ಅಂತ. ಆ ಕಾಂಪಿಟೇಷನ್ನಲ್ಲಿ ತನ್ನ ಎಡಗೈನಲ್ಲಿ ಶೂಟ್ ಮಾಡಿ ಆತ ಚಾಂಪಿಯನ್ ಆದ. ನಂತರ 1948ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡು ಗೋಲ್ಡ್ ಮೆಡಲ್ ಗೆದ್ದ. ಇಷ್ಟಕ್ಕೆ ನಿಲ್ಲದೆ 1952ರ ಹೆಲ್ಸಿಂಕಿ ಒಲಿಂಪಿಕ್ಸ್ನಲ್ಲೂ ಮತ್ತೆ ಗೋಲ್ಡ್ ಮೆಡಲ್ ಗೆದ್ದು ಇತಿಹಾಸ ಸೃಷ್ಟಿಸಿದ. ಫ್ರೆಂಡ್ಸ್, ಇಲ್ಲಿ ಕರೋಲಿ ಗೆದ್ದಿದ್ದು ಕೇವಲ ಮೆಡಲ್ ಅಲ್ಲ, ತನ್ನ ಅದೃಷ್ಟದ ವಿರುದ್ಧ ಅವನು ಗೆದ್ದ ಗೆಲುವು ಅದು. ನಮ್ ಹತ್ರ ಏನಿಲ್ಲ ಅಂತ ಹುಡುಕೋದಿಕ್ಕಿಂತ ಇರೋಡನ್ನ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಯೋಚಿಸಿದ್ರೆ ಸಕ್ಸಸ್ ನಮ್ಮ ಪಾದದ ಹತ್ತಿರ ಇರುತ್ತೆ. ಈ ಮಂಡೇ ನಿಮ್ಮನ್ನ ನೀವು ಪುಷ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.